ಮುಖೌಟ ಈ ದೀರ್ಘ ಕವಿತೆಯ ಅರ್ಥವನ್ನು ನೋಡುತ್ತಾ ಹೋಗೋಣ. ಯಹ ಶೇರ್ ಕಾ ಮುಖೌಟ ಹೇ ಅವ್ರ ಭಾಲೂನೇ ಪೆಹನ್ ರಖಾ ಹೇ. ಮುಖೌಟ ಅಂದರೆ ಮುಖವಾಡ, ಅಂದರೆ ನಾವು ಮುಖವಾಡ ಹಾಕಿದರೆ ನಾವು ಯಾರು ಅಂತ ಗೊತ್ತಾಗೋದಿಲ್ಲ. ಯಾವ ಮುಖವಾಡ ಹಾಕ್ಕೊಳ್ತೀವಿ ಆ ರೀತಿಯಲ್ಲಿ ನಾವು ಕಾಣೋದಕ್ಕೆ ಶುರುವಾಗ್ತೀವಿ. ಈಗ ನಾವು ಏನಾದರೂ ಸಿಂಹದ ಮುಖವಾಡ ಹಾಕಿದರೆ ಸಿಂಹದ ಥರ ಅಂತ ನಾವು ಫೀಲ್ ಮಾಡೋಕ್ಕೆ, ಅದೇ ಥರ ನಡೆಯೋದಕ್ಕೆ ಅದೇ ಥರ ಶುರು ಮಾಡ್ತೀವಿ. ಅದೇ ಮಂಗನ ಮುಖವಾಡ ಹಾಕಿದರೆ ಮಂಗನ ಥರ ಆಟ ಆಡೋದಕ್ಕೆ ಶುರು ಮಾಡ್ತೀವಿ. ಈಗ ಕವಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರೂ ಮುಖವಾಡ ಹಾಕ್ಕೊಂಡೇ ಬದುಕ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ, ಜೀವಿಸ್ತಾ ಇದ್ದಾರೆ. ಬಿನಾ ಮುಖೌಟೆ ಕೋಯಿ ನಹಿ ಜೀತಾ, ಸಚ್ಚಾಯಿ ಕಿಸಿ ಕೋ ದಿಖ್ತಾ ನಹಿ ಹೈ, ಅಸಲಿಯತ್ ಮೇ ವಹ ಆದ್ಮಿ ಕ್ಯಾ ಹೈ, उसका ಗುಣ ಕ್ಯಾ ಹೇ ಕಿಸಿ ಕೋ ಪತಾ ನಹಿ ಚಲ್ತಾ. ನಿಜವಾಗಿಯೂ ಆ ವ್ಯಕ್ತಿ ಏನು, ಅವನ ಗುಣ ಏನು ಯಾರಿಗೂ ಗೊತ್ತಾಗೋದಿಲ್ಲ. ಯಾಕಂದರೆ ಈಗ ವ್ಯಕ್ತಿಗಳೆಲ್ಲ ಮುಖವಾಡ ಹಾಕಿಕೊಂಡು ಬದುಕ್ತಾ ಇದ್ದಾರೆ. ನಾವು ನೋಡು ಪ್ರತಿಯೊಬ್ಬ ವ್ಯಕ್ತಿಯೂ ಒಂದಲ್ಲ ಒಂದು ರೀತಿಯ ಮುಖವಾಡವನ್ನು ಹಾಕ್ಕೊಂಡಿರ್ತಾನೆ. ಒಬ್ಬ ಮಂತ್ರಿ ಅಂದರೆ ಅವನು ಮುಖವಾಡ ಹಾಕಿ ನಮ್ಮ ಮುಂದೆ ಬರ್ತಾನೆ. ಒಬ್ಬ ಜನರ ಸೇವಕ ಅಂತ ಹೇಳ್ಕೊಂಡು ಬರೋರು ಮುಖವಾಡ ಹಾಕಿರ್ತಾರೆ. ನಿಜವಾಗಿಯೂ ಅವರಿಗೆ ಜನರ ಮೇಲೆ ಪ್ರೀತಿ ಇರುತ್ತಾ ಇಲ್ವಾ ಏನನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಹ ಶೇರ್ ಕಾ ಮುಖೌಟಾ ಹೇ ಅವ್ರ ಭಾಲೂನೇ ಪೆಹನ್ ರಖಾ ಹೇ. ಇಲ್ಲಿ ಕವಿ ಹೇಳ್ತಾರೆ, ಇಲ್ಲಿ ಒಂದು ಸಿಂಹದ ಮುಖವಾಡ ಇದೆ, ಅದನ್ನು ಒಂದು ಭಾಲು ಅಂದರೆ ಕರಡಿ ಹಾಕ್ಕೊಂಡು ಬಿಟ್ಟಿದೆ. ನೋಡಿ, ಕರಡಿಗೆ ಸಿಂಹದ ಬಲ ಬರೋಕ್ಕೆ ಸಾಧ್ಯನಾ? ಬರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಆದರೆ ಈ ಭಾಲು ಕರಡಿ ಏನು ಮಾಡಿದೆ, ಸಿಂಹದ ಮುಖವಾಡ ಹಾಕ್ಕೊಂಡು ನಾನೇ ಸಿಂಹ, ಮೈ ಶೇರ್ ಹೂँ ಐಸಾ ಕಹ ರಹಾ ಹೇ, ಯಹ ಭಾಲು ಕಾ ಮುಖೌಟಾ ಹೇ ಬಂದರ್ನೆ ಪೆಹನ್ ರಖಾ ಹೇ. ಹೋಗಲಿ, ಈ ಭಾಲು ಇದೆಯಲ್ಲ, ಈ ಕರಡಿ ಮುಖವಾಡನ ಒಂದು ಕೋತಿ ತೊಗೊಂಡ್ಬಿಟ್ಟಿದೆಯಂತೆ. ಅದು ಹಾಕ್ಕೊಂಡು ನಾನು ಭಾಲು, ನಾನು ಸಾಮಾನ್ಯ ಕೋತಿ ಅಲ್ಲ, ನಾನು ಕರಡಿ ಅಂತ ಹೇಳಿ ಜನರನ್ನ ಹೆದರಿಸ್ತಾ ಇದೆ. ಯಹ ಆದ್ಮಿ ಕಾ ಮುಖೌಟಾ ಹೇ ಕಿಸ್ನೆ ಪೆಹನ್ ರಖಾ ಹೇ. ಇದು ಮನುಷ್ಯನ ಮುಖವಾಡ, ಇದನ್ನು ಯಾರು ಹಾಕ್ಕೊಂಡಿರೋದು ಅಂದರೆ ನಿಜವಾದ ಮನುಷ್ಯನ ಮುಖವಾಡವನ್ನು ಹಾಕಿರೋರು ಯಾರಿದ್ದಾರೆ ನಮ್ಮಲ್ಲಿ, ಅಂದರೆ ನಿಜವಾಗಿ ಮನುಷ್ಯರಾಗಿ ಯಾರು ಬದುಕಿದ್ದಾರೆ ಅಂತ ಇಲ್ಲಿ ಕವಿ ಕೇಳ್ತಾರೆ. ನೋಡಿ, ಎಂತಹ ಪ್ರಶ್ನೆನ ಎತ್ತಿದ್ದಾರೆ. ಈ ಶಹರ್ ಮೇ ಹಮ್ ಹರ್ ಕಿಸಿ ಕೋ ಪೆಹನ್ನಾ ಪಡ್ತಾ ಹೇ ಕೋಯಿ ನಾ ಕೋಯಿ ಮುಖೌಟ. ಈ ಸಿಟಿಯಲ್ಲಿ, ಪಟ್ಟಣದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯ ಮುಖವಾಡವನ್ನು ಹಾಕ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹರ್ ಕಿಸಿ ಕೋ ಮುಖೌಟ ಪೆಹನ್ ಕರ್ ಹಿ ಜೀನಾ ಪಡ್ रहा है, कोई ना कोई मुखौटा पहनना ही है, जो नहीं पहनता मुखौटा वह शहर से बहिष्कृत रहता है. ಯಾರು ಮುಖವಾಡ ಹಾಕ್ಕೊಳ್ಳೋದಕ್ಕೆ ಬಯಸೋದಿಲ್ಲ ಅವನನ್ನು ಈ ಸಿಟಿಯಿಂದನೇ ಬಹಿಷ್ಕಾರ ಮಾಡಿಬಿಡ್ತಾರೆ. ಅಂದರೆ ಸಮಾಜದಲ್ಲಿ ಅವನು ಬದುಕೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಸತ್ಯ ಮಾರ್ಗದಲ್ಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನಿಜವಾದ ನಿನ್ನ ಏನಿದೆ ಗುಣ, ವ್ಯಕ್ತಿತ್ವ, ಅದನ್ನು ತೋರಿಸಿದರೆ ನೀನು ಖಂಡಿತ ಬದುಕೋದಕ್ಕೆ ಸಮಾಜದಲ್ಲಿ ಸಾಧ್ಯವಿಲ್ಲ. ಆವಾಗ ನಿನ್ನನ್ನು ನಗರದಿಂದ ಹೊರಗೆ ಹಾಕ್ತಾರೆ. ಬಹಿಷ್ಕೃತ ರಹತಾ ಹೇ. ಮುಖೌಟೋಂ ಕಾ ಭಿ ಏಕ್ ಬಾಜಾರ್ ಹೇ. ಈಗೇನಾಗಿದೆ, ಮುಖವಾಡಗಳದ್ದು ಒಂದು ಮಾರ್ಕೆಟ್ ಥರ ಆಗಿಬಿಟ್ಟಿದೆ. ಆ ಮಾರ್ಕೆಟಲ್ಲಿ ರೆಡಿ ಮಾಡ್ತಾರೆ, ಮಾರಾಟ ಮಾಡ್ತಾರೆ. ಇಂತಹ ನಿಮಗೆ ಇದು ಬೇಕಾ, ಆ ಥರದ ಮುಖವಾಡ ಮಾರ್ತಾರೆ. ಮುಖವಾಡ ಅಂದ್ರೇನು, ಅಂತಹ ವ್ಯಕ್ತಿಗಳನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸಮಾಜ ಸೇವಕರು ಬೇಕಾ, ಸರಿ ನಾವು 10 ಸಮಾಜ ಸೇವಕರನ್ನ ರೆಡಿ ಮಾಡ್ತೀವಿ ಅಂದರೆ ಹೊರ ನೋಟಕ್ಕೆ ಮಾತ್ರ ಅವರು ಸಮಾಜ ಸೇವಕರು. ನಿಜವಾಗಿಯೂ ಅವರಲ್ಲಿ ಸಮಾಜ ಸೇವೆಯ ಗುಣ ಇರುತ್ತೋ ಇಲ್ವೋ ನಂಬೋದಕ್ಕೆ ಕಷ್ಟ ಇರುತ್ತೆ. ಮುಖೌಟೋಂ ಕಾ ಭಿ ಏಕ್ ಬಾಜಾರ್ ಹೇ ಇಸ್ಲಿಯೇ ದುಕಾನೋಂ ಮೇ ಮಿಲ್ತೆ ಹೇ ತರಹ ತರಹಕ್ಕೆ ಮುಖೌಟೆ. ಅಲ್ಲಿ ಬೇರೆ ಬೇರೆ ಥರದ ಮುಖವಾಡಗಳನ್ನು ನೀವು ನೋಡಬಹುದು. ಅವ್ರ ಮುಖೌಟೆ ಪೆಹನ್ನ ಬಾಜಾರ್ ಕಾ ಹಿ ನಿಯಮ್ ಹೇ. ಈಗ ಮುಖೌಟ ಅಂದರೆ ಮುಖವಾಡ ಹಾಕೊಳ್ಳೋದೊಂದು ರೂಲ್ ಥರ ಮಾಡಿಬಿಟ್ಟಿದ್ದಾರೆ. ಅಂದರೆ ನೀನೇನಿದೆಯಾ ಅದನ್ನು ತೋರಿಸ್ಬೇಡ, ನಿಜಕ್ಕೂ ನೀನೇನಾಗಿ ಬರಬೇಕು, ಅಂದರೆ ಯಾವ ಥರ ಬಂದರೆ ನಿನಗೆ ಅಡ್ವಾಂಟೇಜ್ ಆಗುತ್ತೆ, ಜನ ನಿನ್ನನ್ನು ಅಕ್ಸೆಪ್ಟ್ ಮಾಡ್ತಾರೆ, ಆ ಥರ ನೀನು ಬರಬೇಕು ಅಂತ ಒಂದು ರೂಲ್ ಥರ ಆಗಿಬಿಟ್ಟಿದೆ. ನೀನೇನಾಗಿದೆ, ಅದಕ್ಕೆ ನಾವು ಕೆಲವರೆಲ್ಲ ಏನಾಗಿದೆ, ಮನೆಯಲ್ಲಿರೋದೇ ಬೇರೆ, ಹೊರಗಡೆ ಅವರ ಆ್ಯಟಿಟ್ಯೂಡೇ ಬೇರೆ, ಅವರು ಮಾತಾಡೋ ರೀತಿಯೇ ಬೇರೆ ಇರುತ್ತೆ. ಇವಿಷ್ಟೊಂದು ಪ್ರೀತಿಯನ್ನು ಸುರಿಸಿ ಮಾತಾಡ್ತಾರೆ, ನಿಜಕ್ಕೂ ಅವರ ಮನಸ್ಸಲ್ಲಿ ಪ್ರೀತಿ ಇರುತ್ತೆ ಅನ್ನೋದು ಯಾವ ಖಾತ್ರಿನೂ ಇಲ್ಲ. ಬಾಜಾರ್ ಕಾ ಹಿ ನಿಯಮ್ ಹೇ ಇಸ್ಲಿಯೇ ಜೋ ನಹಿ ಪೆಹನ್ತಾ ವಹ ಬಾಜಾರ್ ಸೆ ಲಡ್ತಾ ಹೇ. ಯಾರು ನಾನು ಮುಖವಾಡ ಹಾಕೋದಿಲ್ಲಪ್ಪ, ನಾನು ಹೇಗಿದ್ದೀನೋ ಹಾಗೇ ಇರ್ತೀನಿ, ಜನ ನನ್ನನ್ನು ಸ್ವೀಕಾರ ಮಾಡೋದಾದ್ರೆ ಮಾಡಲಿ, ಬಿಟ್ಟರೆ ಬಿಡಲಿ, ಲೋಗ್ ಮುझे ಪಸಂದ್ ಕರೆ ಯಾ ನಾ ಕರೆ ಉಸ್ಕಿ ಚಿಂತಾ ಮುझे ನಹಿ ಹೇ ಅಂತ ಹೇಳೋರು ಉಸೆ ಲಡ್ನಾ ಪಡ್ತಾ ಹೇ. ಅವನು ಹೋರಾಡಬೇಕಾಗುತ್ತೆ, ಮಾರ್ಕೆಟ್ ಜೊತೆ ಹೋರಾಡಬೇಕಾಗುತ್ತೆ, ಆದರೆ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. जो मुखौटा जितना अधिक सुंदर है, जितना अधिक कीमती है, वह अपने भीतर छिपाए रखता है इतना ही झूठ.
ಮುಖವಾಡ ಎಷ್ಟೊಂದು ಕಾಸ್ಟ್ಲಿ ಆಗ್ತಾ ಹೋಗುತ್ತೋ, ಎಷ್ಟೊಂದು ಸುಂದರವಾಗಿ ಕಾಣುತ್ತೋ, ಅದರ ಒಳಗೆ ಅಷ್ಟೇ ಸುಳ್ಳು ಮುಚ್ಚಿರುತ್ತೆ. ಅಂದರೆ ತುಂಬ ನಯವಾಗಿ ಯಾರಾದರೂ ಮಾತಾಡ್ತಾ ಇದ್ದಾರೆ, ನಿಮ್ಮನ್ನು ಓಲೈಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಅವರ ಹಿಂದೆ ಯಾವುದೋ ಒಂದು ಧೂರ್ತತನ ಇದೆ ಅಂತ ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಕ್ಯೂಂಕಿ ಉಸ್ಕೆ ಪೀಛೆ ಉಸ್ಕೆ ಭೀತರ್ ಹೇ झूठ, ಸುಳ್ಳು ಇದೆ. यह एक जादुई मुखौटा है जो खुद बोलता रहता है, धीरे धीरे अपना अर्थ खोलता रहता है. ಇದೊಂಥರ ಜಾದೂ ಮಾಡಿರ್ತಾರ. ಈ ಮುಖವಾಡನ್ನು ಹಾಕಿಟ್ಕೊಳ್ಳೆ ಅದು ಜಾದೂ ಮಾಡಿರ್ತಾರ. ಆ ಮುಖವಾಡ ಹಾಕಿಟ್ಕೊಳ್ಳೆ ಅಂತಹ ಮಾತುಗಳೇ ಬರುತ್ತೆ. ಈಗ ಸನ್ಯಾಸಿಯ ವೇಷ ಹಾಕ್ಕೊಂಡು ಕೂಡಲೇ ಮಾತುಗಳು ಹಾಗೇ ಬರುತ್ತೆ. ಉಪನ್ಯಾಸ ಕೊಡೋದಿರಲಿ ಅಥವಾ ತತ್ವೋಪದೇಶ ಮಾಡೋದಿರಲಿ, ಒಳ್ಳೆಯ ಏನು ಆತ್ಮ ಪರಮಾತ್ಮನ ಬಗ್ಗೆ ಚರ್ಚೆ ಮಾಡೋದಿರಲಿ, ಆದರೆ ನಿಜವಾಗಿಯೂ ಅವರು ಹಾಗೇ ಇದ್ದಾರಾ? ಅದರಲ್ಲಿ ಸಂಶಯ ಇದ್ದೇ ಇದೆ. खुद बोलता रहता है, धीरे धीरे अपना अर्थ खोलता रहता है. किसी ने पहन लिया किसी का मुखौटा, उफ यह पूरा ही नाटक खराब हो गया. ಯಾರದೋ ಮುಖವಾಡವನ್ನು ಇನ್ಯಾರೋ ಹಾಕ್ಕೊಂಡ್ಬಿಟ್ರೆ ಇಡೀ ನಾಟಕವೇ ಹಾಳಾಗಿ ಹೋಗ್ಬಿಡುತ್ತಲ್ವಾ. इस घटना से पात्र बदल गए तो सारे अर्थ बदल गए. ಈಗ ನೋಡಿ, ಹಿಂಗೆ ಯಾವುದು ಅರ್ಜುನನ ಮುಖವಾಡವನ್ನು ದುರ್ಯೋಧನ ಹಾಕ್ಕೊಂಡ್ರೆ ಪಾತ್ರ ಬದಲಾಗಿ ಹೋಗ್ಬಿಡುತ್ತೆ. ದುರ್ಯೋಧನನ ಮುಖವಾಡವನ್ನು ಕೃಷ್ಣ ಹಾಕ್ಕೊಂಡ್ರೆ ಪಾತ್ರ ಬದಲಾಗುತ್ತಲ್ವಾ. ಅಂದರೆ ಅರ್ಥ ಏನಾಗುತ್ತೆ, ಅಲ್ಲಿ ನಿಜವಾದ ವ್ಯಕ್ತಿತ್ವ ಏನಿದೆ ಅದು ಹೊರಟು ಹೋಗ್ಬಿಡುತ್ತೆ. ಆ ಮುಖವಾಡದ ರೀತಿಯಲ್ಲಿ ಅವರು ಅಭಿನಯ ಮಾಡೋದಕ್ಕೆ ಶುರು ಮಾಡ್ತಾರೆ. ಮುಖೌಟೆ ಪಹನ್ನೆ ಸೆ ಚೆಹರಾ ತೋ छिप जाता है पर कुछ लोगों का दिमाग भारी हो जाता है. ಮುಖವಾಡ ಹಾಕ್ಕೊಂಡು ಏನು ಮಾಡ್ಬೋದು, ನಮ್ಮ ಮುಖವನ್ನು ಮುಚ್ಕೊಳ್ತೀವಿ ಹೊರತು ಆದರೆ ನಮ್ಮ ತಲೆಯಲ್ಲಿ ಇದ್ದೇ ಇರುತ್ತಲ್ವ ನಾವು ನಿಜಕ್ಕೂ ಏನು ವಾಸ್ತವವಾಗಿ ಹಮ್ ಕ್ಯಾ ಹೇ, ಹಮಾರ ಗುಣ್ ಕ್ಯಾ ಹೇ, ಹಮಾರಿ ಔಕಾತ್ ಕ್ಯಾ ಹೇ, ನಮ್ಮ ಏನು ವಾಸ್ತವ ಏನು ಅಂತ ನಮಗೆ ಗೊತ್ತಿರುತ್ತಲ್ಲ. ಆ ತಲೆನೆಲ್ಲ ವಿಚಾರಗಳೆಲ್ಲ ಬಂದು 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 ತಲೆ ಭಾರ ಆಗುತ್ತೆ. ಇಲ್ಲ, ನಾನು ತುಂಬ ನಾಟಕ ಮಾಡ್ತಾಯಿದ್ದೀನಿ, ಇದು ಒಳ್ಳೆಯದಲ್ಲ, ಇಷ್ಟು ನಾಟಕ ಮಾಡಬಾರ್ದು ಅಂತ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ. ಆದರೂ ಬಿಡೋಕ್ಕೆ ಸಾಧ್ಯ ಇಲ್ಲ. ಬಿಟ್ಟರೆ ಹೋಯಿತು, ಸಮಾಜ ನಮ್ಮನ್ನು ತಿರಸ್ಕಾರ ಮಾಡುತ್ತೆ. ಅವ್ರು ತಬ್ ವಹ ಜಲ್ದಿ ಹಿ ಉತಾರ್ ಫೇಂಕ್ತಾ ಹೇ ಮುಖೌಟಾ ಕ್ಯೂಂಕಿ ಆಜ್ ದಿಮಾಗ್ ಬಚಾನಾ ಚೆಹರೆ ಬಚಾನೆ ಸೆ ಜ್ಯಾದಾ ಝರೂರಿ ಹೇ. ಯಾವಾಗ ಇವನಿಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ವೋ, ಅಂದರೆ ನಾಟಕವನ್ನೇ ಮಾಡ್ಕೊಂಡು ಬದುಕೋದಕ್ಕೆ ಇವನಿಂದ ಸಾಧ್ಯವೇ ಆಗೋದಿಲ್ವೋ, ಯಾಕಂದರೆ ಸತ್ಯಕ್ಕೆ ಹತ್ತಿರದಲ್ಲಿ ಬದುಕೋಕ್ಕೆ, ವಾಸ್ತವತೆಯಲ್ಲಿ ಬದುಕೋಕ್ಕೆ ಇಷ್ಟಪಡ್ತಾನೋ ಅವನು ಒಂದಲ್ಲ ಒಂದು ದಿನ ಮುಖವಾಡವನ್ನು ಕಿತ್ತು ಬಿಸಾಡಿ ಹೇಳ್ತಾನೆ, ನನಗೆ ಇದು ಬೇಡ, ನನ್ನ ತಲೆನ ಉಳಿಸ್ಕೊಳ್ತೀನಿ, ಈ ಮುಖವನ್ನು ಉಳಿಸ್ಕೊಳ್ಳೋದಕ್ಕಿಂತ ತಲೆ ಉಳಿಸ್ಕೊಳ್ಳೋದು ವಾಸಿ ಅಂತ. ಖತ್ಮ ಹೋ ಜಾಯೇಗಾ ಜಬ್ ಯಹ ನಾಟಕ್ ಸಭಿ ಉತಾರ್ ದೇಂಗೆ ಅಪ್ನೆ ಅಪ್ನೆ ಮುಖೌಟೆ. ಈ ನಾಟಕ ಏನು ನಡೀತಾ ಇದೆಯಲ್ಲ ಸಮಾಜದಲ್ಲಿ, ಇದು ನಾಟಕ ಮುಗಿಬೇಕು ಅಂದರೆ ಎಲ್ಲರೂ ಏನು ಮಾಡಬೇಕು, ತಮ್ಮ ತಮ್ಮ ಮುಖವಾಡವನ್ನು ಕಳಚಿ ಬಿಸಾಕಬೇಕು. ಏನಾದರೂ ಮುಖವಾಡ ಇಟ್ಕೊಂಡ್ರೆ ಅದೆಲ್ಲ ನಾಟಕನೇ. ಸ್ಟೇಜ್ ಮೇಲೆ ನೋಡೋದೆಲ್ಲ ನಾಟಕ. ರಿಯಲ್ ಲೈಫಲ್ಲಿ ನಿಮ್ಮನ್ನು ಮೀಟ್ ಮಾಡೋ ಜನರು ಪ್ರತಿದಿನವೂ ನಿಮ್ಮ ಜೊತೆ ನಾಟಕನೇ ಮಾಡ್ತಿರ್ತಾರೆ. इसीलिए कवि क्या चाहते हैं, सभी अपने अपने मुखौटे उतार कर फेंक देंगे तो ಸಮಾಜ ಅಚ್ಚಾ ಹೋ ಜಾಯೇಗಾ. ಸಮಾಜ ಚೆನ್ನಾಗಾಗಬೇಕು ಅಂದರೆ ಏನು ಮಾಡಬೇಕು, ಎಲ್ಲರೂ ತಮ್ಮ ಮುಖವಾಡವನ್ನು ಕಿತ್ತು ಬಿಸಾಡಬೇಕು. ಮುಖೌಟೆ ಪಹನ್ಕರ್ ನಾಟಕ ತೋ ಕಿಯಾ ಜಾ ಸಕ್ತಾ ಹೇ, ಯಹ ಜೀವನ ನಹೀ ಜಿಯಾ ಜಾ ಸಕ್ತಾ. ಮುಖವಾಡ ಹಾಕ್ಕೊಂಡು ನೀವು ಬೇಕಾದ್ರೆ ನಾಟಕ ಮಾಡಬಹುದು, ಮನೋರಂಜನೆ ಮಾಡಬಹುದೇ ಹೊರತು ಜೀವಿಸೋದಕ್ಕೆ, ಜೀವನವನ್ನು ಜೀವಿಸೋದಕ್ಕೆ ಎಂಥ ಅಮೂಲ್ಯ ಜೀವನ, हमारा जीवन कितना अमूल्य है ना, इसे जीने के लिए हम मुखौटा पहनकर नहीं जी सकते. अगर आपको जीना है तो मुखौटा उतार फेंकिए. अगर आपको नाटक करके ही रहना है, कुछ लोग ऐसे हैं नाटक करते करते मर जाते हैं, पता भी नहीं चलता कि यह व्यक्ति नाटक कर रहा था. ಸೊ ಹಾಗೆ ಬದುಕಬೇಕಾ ಹೀಗೆ ಬದುಕಬೇಕಾ ನೀವು ತೀರ್ಮಾನ ಮಾಡಿ. ಸುಬಹ ಸುಬಹ ಉಠ್ ಗಯಾ ಹೇ ಮುಖೌಟಾ ಗಹರಿ ನೀಂದ್ ಮೇ ಹೇ ಇಸೆ ಪೆಹನ್ ಕರ್ ಸೋನೆ ವಾಲಾ. ಬೆಳಿಗ್ಗೆ ಎದ್ದು ಕೂಡಲೇ ಮುಖವಾಡ ಎದ್ದು ಕೂತ್ಕೊಂಡಿದೆ ಅಂದರೆ ಅವನ ಪಾತ್ರ ಎದ್ದು ಕೂತಿದೆ, ಅವನು ಅದನ್ನು ಹಾಕ್ಕೊಳ್ಳೋ ಇನ್ನೂ ನಿದ್ದೆನಲ್ಲಿದ್ದಾನೆ ಅಂದರೆ ಅವನ ವಾಸ್ತವದಲ್ಲಿದ್ದಾನೆ. ಆದರೆ ಮುಖವಾಡ ಬೆಳಿಗ್ಗೆ ಆದ ಕೂಡಲೇ ಹಾಕ್ಕೊಳ್ಳೇಬೇಕು. ನಾಟಕ್ ಮೇ ಗರೀಬ್ ಭಿ ಬನ್ ಜಾತಾ ಹೇ ರಾಜಾ ಪೆಹನ್ ಕರ್ ಉಸ್ಕಾ ಮುಖೌಟಾ. ನಾಟಕದಲ್ಲಿ ಒಬ್ಬ ಬಡವ ಇರ್ತಾನೆ, ಅವನೇನಾದರೂ ಕಿರೀಟನ ಹಾಕ್ಕೊಂಡ್ಬಿಟ್ರೆ ವಹ ಬಿ ರಾಜ ಬಂದಾತಾ ಹೇ. ಅಂದರೆ ನೋಡಿ, ಒಬ್ಬ ಮುಖವಾಡದಿಂದ ಒಬ್ಬ ಬಡವ ರಾಜನಂತೆ ಕಾಣಿಸ್ಬೋದು. ರಾಜ ಕಭಿ ಗರೀಬ್ ನಹಿ ಬಂತ. ಆದರೆ ರಾಜ ಬಡವನಾಗಿ ಆಗೋದಿಲ್ಲ. ಯಾಕೆ? ಕ್ಯೂಂಕಿ ಗರೀಬ್ ಆದ್ಮಿ ಕಾ ನಹಿ ಹೋತಾ ಹೇ ಮುಖೌಟ. ಬಡವ ಯಾವತ್ತೂ ಯಾವುದೇ ಮುಖವಾಡವನ್ನು ಹಾಕಿ ಬದುಕೋದಿಲ್ಲ. ಅವನು ಸತ್ಯವನ್ನು ನುಡಿತಾನೆ, ಇದ್ರೆ ಇದೆ ಅಂತಾನೆ, ಇಲ್ಲ ಅಂದ್ರೆ ಇಲ್ಲ ಅಂತಾನೆ. ಆದರೆ ದೊಡ್ಡ ದೊಡ್ಡ ಜನರು ಏನು ಮಾಡ್ತಾರೆ, ತಮ್ಮ ಅಹಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ, ತಮ್ಮ ಅಂತಸ್ತು ಅಧಿಕಾರವನ್ನು ನಡೆಸೋದಕ್ಕಾಗಿ ಏನು ಮಾಡ್ತಾರೆ,
ಮುಖವಾಡವನ್ನು ಹಾಕಿ ಇಲ್ಲದ್ದನ್ನು ಇದೆ ಅಂತ, उनके पास जो कुछ भी हो या ना हो लेकिन ऐसा दिखावा करते हैं कि उनके पास सब कुछ है, वे किसी से कम नहीं है। दीवारों पर टंगे रहते हैं वर्षों तक अंधेरे में मुखौटे, फिर एक दिन वे भी कहते हैं हमारे चेहरे पर से उतार दीजिए अंधेरे का यह मुखौटा। ಗೋಡೆಗಳ ಮೇಲೆ ಎಷ್ಟೋ ಫೋಟೋಗಳನ್ನು ನಾವು ಈಗಾಗಲೇ ನೇತು ಹಾಕಿಬಿಟ್ಟಿದ್ದೀವಿ, ಇವರು ಹೀಗೆ ಅವರು ಹಾಗೆ ಅಂತ, ಆದರ್ಶ ಪುರುಷರು ಅಂತ ಹೇಳಿ. ಅವರಿಗೂ ಬೇಸರ ಆಗಿ ಹೋಗಿದ್ದಂತೆ. ನಿಜಕ್ಕೂ ನೀವು ಅಂದ್ಕೊಂಡಷ್ಟು ನಾವು ಆದರ್ಶ ವ್ಯಕ್ತಿಗಳು ಅಲ್ಲ, ನಮ್ಮಲ್ಲೂ ಎಷ್ಟೋ ಕೆಟ್ಟ ಗುಣಗಳಿತ್ತು, ನಾವು ನಾಟಕ ಮಾಡಿದ್ದು ಅಂತ ಅವ್ರಿಗನ್ಸಿ ಅವರೇ ಹೇಳ್ತಾರಂತೆ, ಹಮಾರೆ ಚೆಹರೆ ಸೆ ಯಹ ಮುಖೌಟ ಉತಾರ್ ಫೆಂಕಿಯೇ, ಉತಾರ್ ದೀಜಿಯೇ ಅಂಧೇರೆ ಕಾ ಮುಖೌಟ. ಈ ಕತ್ತಲಿನಲ್ಲಿ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಫಿರ್ ಹುವಾ ಕಿಸಿ ಕಾ ಕತ್ಲ, फिर सुनाई पड़ी किसी की चीख, फिर छत पर किसी के कूदने की आवाज़, लगता है फिर लौट आया है समय अपने चेहरे पर लगा कर कोई मुखौटा. ಯಾವಾಗಲೂ ಏನಾಗ್ಬೋದು, ಕಿಸಿ ಕಾ ಕತ್ಲ್ ಹೋ ಜಾತಾ ಹೈ, ಯಾರ್ದೋ ಒಂದು ಕೊಲೆ ಆಯಿತು ಯಾವುದೋ ಒಂದು ಮನೆಯಲ್ಲಿ. ಫಿರ್ ಸುನಾಯಿ ಪಡಿ ಚೀಖ್, ಕಿಸಿಕಿ ಯಾರೋ ಜೋರಾಗಿ ಅರ್ಚ್ಕೊಳ್ತಾರೆ. ಛತ್ ಪರ್ ಕಿಸಿ ಕೆ ಕೂದನೆ ಕಿ, ಮನೆ ಮೇಲೆ ಹಾರಿ ಬೇರೆ ಕಡೆಗೆ ಓಡಿ ಹೋಗೋ ಶಬ್ದ, ಅಂದರೆ ಯಾರೋ ಯಾರನ್ನೋ ಸಾಯಿಸಿ ಓಡಿ ಹೋಗ್ತಾ ಇದ್ದಾರೆ. ಲಗ್ತಾ ಹೇ ಫಿರ್ ಲೌಟ್ ಆಯಾ ಹೇ ಸಮಯ ಅಪ್ನೆ ಚೆಹರೆ ಪರ್ ಲಗಾ ಕರ್ ಕೋಯಿ ಮುಖೌಟ. ಮತ್ತೆ ಅಂತಹ ಕೆಟ್ಟ ಸಮಯ ಬಂದಿದೆ ಅನಿಸುತ್ತೆ, ತಾನು ಮುಖವಾಡ ಹಾಕಿಕೊಂಡು ಹೀಗೆ ಬಂದು ಜನರ ಪ್ರಾಣವನ್ನು ಹಿಂಡ್ತಾ ಇದೆ, ತಗೊಳ್ತಾ ಇದೆ. ಜೋ ಮುಖೌಟ ದಿನ್ ಮೇ ಆತಾ ಹೇ, सच यह है कि रात में जब नींद टूटती है तो वह कमरे में मनुष्य को थोड़ी देर के लिए अंधेरे में डराता है. ಈ ಯಾವ ಮುಖವಾಡವನ್ನು ಹಾಕಿ ನಾವು ಬದುಕ್ತೀವಿ, ಜನ ಬದುಕ್ತಾರೆ, ಅದೇ ಮುಖವಾಡವನ್ನು ಹಾಕಿ ರಾತ್ರಿ ಕಳಚಿಟ್ಟಿರ್ತಾನಲ್ಲ, ಮಲಗಬೇಕಾದ್ರೆ ಅವನಾಗಿ ಮಲಗ್ತಾನಲ್ಲ, ರಾತ್ರಿ ಏನಾದರೂ ಅವನಿಗೆ ತನ್ನ ರೂಪವನ್ನೇ ತಾನು ನೆನೆಸ್ಕೊಂಡ್ರೆ, ನಾನು ಏನಾಗಿದ್ದೀನಿ, ನಾನು ಹೇಗಿದ್ದೀನಿ ಅಂತ ನೆನೆಸ್ಕೊಂಡ್ರೆ, ವಹಿ ಮುಖವಾಟ ಉಸೆ ಡರಾತಾ ಹೇ, ಅವನನ್ನು ಆ ಮುಖವಾಡವೇ ಹೆದರಿಸ್ತೇವೆ. ಅಂದರೆ ತಾನೇ ಹೆದರ್ತಾನೆ ಅಂದರೆ ಬೇರೆ ಜನರಿಗೆ ಅವನಿಂದ ಎಷ್ಟೊಂದು ತೊಂದರೆಗಳಾಗ್ತಾ ಇರಬಹುದಲ್ವ. ಅಂದರೆ ಇಷ್ಟೊಂದು ನಾಟಕ ಮಾಡಿಕೊಂಡು ನಾನು ಬದುಕ್ತಾ ಇದ್ದೀನಲ್ಲ, ನನ್ನದು ಒಂದು ಜೀವನಾನ ಅಂತ ಆ ಮಧ್ಯರಾತ್ರಿನಲ್ಲಿ ಅನಿಸುತ್ತಂತೆ. ಅದು ನಿಜಕ್ಕೂ ಆದರೆ ಅದರಿಂದ ಹೊರಗಡೆ ಅವನಿಗೆ ಬರೋಕ್ಕಾಗಲ್ಲ. ಬೆಳಿಗ್ಗೆ ಆದ ಕೂಡಲೇ ಮತ್ತೆ ಅದೇ ಮುಖವಾಡ ಹಾಕಿ ಹೊರಗಡೆ ಬರ್ತಾನೆ. आदमी तरह तरह के मुखौटे खोजता रहता है, मुखौटे भी खोजते रहते हैं बाज़ार में अपने तरह तरह के खरीदार. ಈ ಜನರು ಯಾವುದು ಯಾವ ಥರ ನಾನಿರಬೇಕು, ಯಾವ ಪಾತ್ರ ಮಾಡಬೇಕು, ಯಾವ ಥರ ಮಾಡಿದರೆ ಜನ ನಂಬುತ್ತಾರೆ, ಹಾಗೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಈ ಮುಖವಾಡಗಳು ಮೋಸ್ಟ್ಲಿ ಈ ಜನರನ್ನು ಹುಡುಕ್ತಾ ಇರ್ಬೋದು. ಇವನು ನನಗೆ ಸರಿಯಾದ ವ್ಯಕ್ತಿ, ಇವನು ನನ್ನನ್ನು ಹಾಕ್ಕೊಂಡ್ರೆ ರಿಯಲ್ ಆಗಿ ಆ್ಯಕ್ಟಿಂಗ್ ಮಾಡ್ತಾನೆ, ನನ್ನಲ್ಲಿ ಏನು ಕೆಟ್ಟ ಗುಣಗಳನ್ನು ನಾನು ತೋರಿಸ್ಬೇಕು ಅಂತಿದ್ದೀನಿ ಅದೆಲ್ಲದರ ಗುಣಗಳು ಇವನಲ್ಲಿದೆ ಅಂತ ಮೋಸ್ಟ್ಲಿ ಆಯ್ಕೆ ಮಾಡ್ಕೊಳ್ತಾ ಅಂತ ಮುಖವಾಡನೂ. ಅದಕ್ಕೆ ಅದು बाजार में अपने तरह तरह के खरीदार भी ढूंढते रहते हैं. मुखौटा कितना भी बोले, मैं जो बोल रहा हूँ वह सच है, मुझ पर कीजिए यकीन, संभव है कुछ लोग यकीन कर ले. ಅದು ಮುಖವಾಡ ಏನಾದರೂ ಹೇಳಿ, ನಾನೇನು ಹೇಳ್ತಾ ಇದ್ದೀನಿ ಅದು ಸತ್ಯ, ನನ್ನ ಮೇಲೆ ನೀವು ನಂಬಿಕೆ ಇಡಿ. ಸಂಭವ है कुछ लोग यकीन कर ले, ಕೆಲವರು ನಂಬಬಹುದು ನನ್ನ ಮಾತನ್ನು. पर अंततः सभी समझ पाते हैं मुखौटा सच नहीं कह सकता क्योंकि उसकी भाषा में ही छिपा हुआ है झूठ. ಕೊನೆಗಾದರೂ ಒಂದಲ್ಲ ಒಂದು ದಿವಸ ನಿಮಗೆಲ್ಲರಿಗೂ ಅರ್ಥ ಆಗುತ್ತೆ, ಮುಖವಾಡ ಸತ್ಯವನ್ನು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಕ್ಯೂಂಕಿ ಉಸ್ಕೆ ಶಬ್ದ ಮೇ ಹಿ ಹೇ ಮುಖೌಟ, ಮುಖವಾಡ ಅದೇ ಸುಳ್ಳು, ಮುಖವಾಡ ಅನ್ನೋದೇ ಸುಳ್ಳು. ಯಾಕೆ? ಮುಖವಾಡ ಅಂದರೆ ಇಲ್ಲದ್ದನ್ನು ಇದೆ ಅಂತ ತೋರಿಸೋದಲ್ವಾ. जो नहीं है उसे है करके दिखाना ही यहाँ ಮುಖೌಟೆ ಕಾ ಕಾಮ್ ಹೇ. ಅಂದರೆ ಸಿಂಹನೇ ಇಲ್ಲ, ಸಿಂಹದ ಮುಖವಾಡ ಹಾಕಿ ಸಿಂಹ ಇದೆ ಅಂತ ಹೇಳೋದು. ಕಳ್ಳ ಇಲ್ಲ, ಕಳ್ಳನ ಮುಖವಾಡ ಹಾಕಿ ಕಳ್ಳ ಅಂತ ಹೇಳೋದು. ರಾಜ ಇಲ್ಲ, ರಾಜನ ಮುಖವಾಡ ಹಾಕಿ ರಾಜ ಅಂತ ಹೇಳೋದು. ಅದಕ್ಕೆ ಮುಖವಾಡವೇ ಸುಳ್ಳು ಅಂದಮೇಲೆ ನಿಜಕ್ಕೂ ಅದು ಸತ್ಯ ಆಗೋದಕ್ಕೆ ಸಾಧ್ಯ ಇಲ್ಲ. दुनिया में कहीं भी दिखाई दे सकता है किसी रंग में, किसी रूप में, किसी आकार में कोई ना कोई मुखौटा, पर मुखौटा अपने आप बनता नहीं है. ಪ್ರಪಂಚದಲ್ಲಿ ಯಾವ ಬಣ್ಣದಲ್ಲಿ, ಯಾವ ರೂಪದಲ್ಲಿ, ಯಾವ ಆಕಾರದಲ್ಲಿ ಬೇಕಾದರೂ ಮುಖವಾಡಗಳು ಕಾಣಿಸ್ಬೋದು. ಅಂದರೆ ವಿಚಿತ್ರವಾದ ನಾಟಕಗಳನ್ನು ಮಾಡೋ ಜನರು ನಿಮಗೆ ಕಾಣಬಹುದು. ಅಪನೆ ಆಪ್ ಬಂತಾ ನಹಿ ಹೇ, ಮನುಷ್ಯ ಹಿ ಬನಾತಾ ಹೇ ಉಸೆ. ಹಾಗಾದರೆ ಮುಖವಾಡ ತನ್ನ ಪಾಡಿಗೆ ತಾನೇ ಆಗೋದಿಲ್ಲ, ಆ ಮುಖವಾಡವನ್ನು ಮಾಡಿದವನೂ ಒಬ್ಬ ವ್ಯಕ್ತಿನೇ, ಒಬ್ಬ ಮನುಷ್ಯನೇ ಅಂತ ಮುಖವಾಡವನ್ನು ರಚನೆ
ರಚನೆ ಮಾಡಿದ್ದಾನೆ. ಮನುಷ್ಯ ही बनाता है उसे और फिर ಮುಖೌಟ ಮನುಷ್ಯ को अपने वश में कर लेता है. ಇವನು ಸುಳ್ಳು ಹೇಳಿ ಇವನು ಮೋಸಗಾರ ಆದ. ಆ ಮೋಸಗಾರ ಆದಮೇಲೆ ಆ ಮನುಷ್ಯ ಏನು ಬುದ್ಧಿ ಇರುತ್ತೆ ಅವನು ಒಳ್ಳೆಯ ಮನುಷ್ಯನನ್ನು ತನ್ನ ನಿಯಂತ್ರಣಕ್ಕೆ ತಗೊಂಡ್ಬಿಟ್ಟು ಎಂದೆಂದಿಗೂ ಅವನು ಮೋಸಗಾರನಾಗೇ ಉಳಿಬೇಕು ಆ ಥರ ಮಾಡಿಬಿಡುತ್ತೆ. ಅದಕ್ಕೆ ಆದಷ್ಟು ಬೇಗ ಮುಖವಾಡವನ್ನು ಕಳಚಿ ಬಿಸಾಡಬೇಕಾಗಿದೆ. ಕೈ ಬಾರ್ ಮುಖೌಟೆ ಖರೀದೇ ನಹಿ ಜಾತೆ ವೇ ನಿರ್ವಾಚಿತ ಹೋ ಜಾತೆ ಹೇ. ಎಷ್ಟೋ ಸಲ ಈ ಮುಖವಾಡವನ್ನು ಖರೀದಿ ಮಾಡೋದಲ್ಲ, ಅದನ್ನು ಆಯ್ಕೆ ಮಾಡ್ಕೊಳ್ತಾರೆ. ಇದು ಬೇಕು, ನನಗೆ ಇದು ಬೇಕು, ನಾನು ರಾಜಕಾರಣಿ ಆಗ್ತೀನಿ, ನಾನು ಹಣ ಲೂಟಿ ಮಾಡ್ತೀನಿ, ನಾನು ಇದಾಗ್ತೀನಿ, ಹಾಗೆಲ್ಲ ಮಾಡೋದು ಸಹಜ ಆಗಿಬಿಟ್ಟಿದೆ. ಲೋಕತಂತ್ರಕ್ಕೆ ಬಾಜಾರ್ ಮೇ ಸಬ್ಸೆ ಜ್ಯಾದಾ ಬೋಲಿ ಉನ್ಹಿ ಕಿ ಲಗ್ತಿ ಹೇ. ಆ ಮುಖವಾಡವನ್ನು ಯಾರು ಹಾಕಿರ್ತಾರೆ ಅವ್ರನ್ನ ಆಯ್ಕೆ ಮಾಡಿಬಿಡ್ತಾರೆ. ಯಾವಾಗ ಆಯ್ಕೆ ಮಾಡ್ತಾರೆ ಅವನು ಸುಳ್ಳು ಅಂತ ನಮಗೆ ಮುಂಚೆನೇ ಗೊತ್ತು. ಯಾಕೆ ಮುಖವಾಡ ಹಾಕಿರ್ತಾನಲ್ಲ, ಮತ್ತು ಅವನಿಗೆ ಹೆಚ್ಚು ಬೆಲೆ ಸಿಗುತ್ತೆ. ಯಾಕೆ ಮುಖವಾಡ ಹಾಕಿ ಚೆನ್ನಾಗಿ ಜನರನ್ನು ಮರಳು ಮಾಡ್ತಾನೆ, ಮೋಸ ಮಾಡ್ತಾನಲ್ಲ. ಹಾಗಾಗಿ ಮುಖೌಟೆ ಬಿ ಬೂಢೆ ಹೋ ಜಾತೆ ಹೇ. ಆದರೆ ಮುಖವಾಡಕ್ಕೂ ಒಂದಲ್ಲ ಒಂದು ದಿವಸ ಅಂತ್ಯ ಬೇಕಲ್ವಾ. ವೇ ಭಿ ಬೂಢೆ ಹೋ ಜಾತೆ ಹೇ ಉನ್ಕಿ ಆವಾಜ್ ಬಿ ಟೂಟ್ನೆ ಲಗ್ತಿ ಹೇ. ಆದರೆ ಎಷ್ಟು ದಿವಸ ನೀವು ನಾಟಕ ಮಾಡ್ಕೊಂಡಿದ್ದಕ್ಕೆ ಸಾಧ್ಯ ಹೇಳಿ? ಸಾಧ್ಯ ಇದೆಯಾ? ಒಂದಲ್ಲ ಒಂದು ದಿವಸ ನಿಮ್ಮ ಬಣ್ಣ ಬಯಲಾಗಲೇಬೇಕು. ಸಮಯ का असर उन पर भी होता है तब वे कितने दयनीय हो जाते हैं, कितने निरीह, फिर वे पछताते हैं. ಆವಾಗ ಅವರ ಪರಿಸ್ಥಿತಿ ದಯನೀಯವಾಗಿರುತ್ತೆ. ಹೌದು, ಈ ವ್ಯಕ್ತಿ ಇಷ್ಟೂ ದಿನಗಳವರೆಗೆ ಮಾಡಿದ್ದು ನಾಟಕ ಅಂತ ನಿಮಗೆ ಒಮ್ಮೆ ಅನಿಸಿದರೆ ಸಾಕು, ನೀವು ಅವರ ಮುಖವನ್ನು ಮತ್ತೆ ನೋಡೋದಕ್ಕೆ ಇಷ್ಟಪಡೋದೇ ಇಲ್ಲ. ಆವಾಗ ಅವರ ಪರಿಸ್ಥಿತಿ ಎಷ್ಟು ದಯನೀಯವಾಗಿರ್ಬೋದಲ್ವ. ಜಸ್ಟ್ ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಲ್ಪನೆ ಮಾಡ್ಕೊಂಡು ನೋಡಿ. ಅಷ್ಟು ದಯನೀಯ ಸ್ಥಿತಿಗೆ ಅವರು ತಲುಪಿಬಿಡ್ತಾರೆ. ಆ ಸ್ಥಿತಿಗೆ ನಾವುಗಳು ತಲುಪಬೇಕಾ? ಖಂಡಿತ ಇಲ್ಲ ಅಲ್ವಾ. ಅದಕ್ಕಾಗಿ ಆ ನಾಟಕ ಮಾಡೋದನ್ನು ಮೊದಲು ನಾವು ಬಿಡೋದನ್ನ. ತಬ್ ವೇ ಕಿತನೆ ದಯನೀಯ ಹೋಗಿ ಫಿರ್ ವೇ ಪಚ್ತಾತೆ ಹೇ. ಪಶ್ಚಾತ್ತಾಪ ಪಡ್ತಾರಂತೆ ಆಗ ಕೂತ್ಕೊಂಡು, ಅಯ್ಯೋ ನಾನು ಮಾಡಬಾರ್ದಾಗಿತ್ತು, ತಪ್ಪು ಮಾಡಿದೆ ಅಂತ. ಕ್ಯೋ ಜಿಂದಗಿ ಭರ್ ಬನೇ ರಹೇವೆ ಮುಖೌಟ. ಯಾಕೆ ನಾನು ಹೀಗೆ ಮುಖೌಟ ಹಾಕ್ಕೊಂಡು ನಾನು ನನ್ನ ಜೀವನವನ್ನು ಜೀವಿಸ್ತಾರೆ, ನಾಟಕ ಮಾಡಿಕೊಂಡೇ ಇದ್ಬಿಟ್ನಲ್ಲ ಅಂತ. ಮುಖೌಟ ಪೆಹನ್ಕರ್ ಸಬ್ ಕುಚ್ ಕಿಯಾ ಜಾ ಸಕ್ತಾ ಹೇ ಪರ್ ನಹಿ ಕಿಯಾ ಜಾ ಸಕ್ತಾ ಕಿಸಿ ಸೆ ಪ್ರೇಮ್. ಮುಖೌಟ ಈ ದೀರ್ಘ ಕವಿತೆಯ ಅರ್ಥವನ್ನು ನೋಡುತ್ತಾ ಹೋಗೋಣ. ಯಹ ಶೇರ್ ಕಾ ಮುಖೌಟ ಹೇ और भालू ने पहन रखा